ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ನಾವು ಬಂದೀವ್ರಿ, ಯಾದಗಿರಿಲಿದ್ದೀವ್ರಿ. ಏನ್ ನಿಮ್ ಪ್ರಾಬ್ಲಮ್? ಹೆಣ್ಮಕ್ಳು ಫ್ರೀ ಮಾಡಂತ ಯಾರು ಕೈ ಜೋಡಿಸಿದ ಖುಷಿ ಆಕತೈತಾ? ಏನ್ ಖುಷಿ ರೀ, ತುಟ್ಟಿ ಮಾಡಾರಲ್ಲ ಎಲ್ಲ. ಏನ್ ಕಥೆ ಇದು? 15% ಜಾಸ್ತಿ ಮಾಡಿದ್ರು. ಫ್ರೀ ಮಾಡಬಾರ್ದು ನೋಡ್ರಿ, ನನ್ನ ಕೇಳಿದ್ರೆ ಫ್ರೀ ಮಾಡಬಾರ್ದು. ಈ ಸಂವಿಧಾನದಾಗ ಇಲ್ಲ ಇದು. ಸರಿ ಕರೆಂಟೇ ಇಲ್ಲ, ಯಾಕೆ ಇಲ್ಲ ಅದು? ಕರೆಂಟ್ ಇಲ್ಲ. ಹೌದು, ಹಾ ಹೊಲ್ದಾಗನ ಕರೆಂಟ್ ಇಲ್ಲ. ಹಾ 8 ತಾಸು ಕೊಡ್ತಾನ ಅಂತ ಅಂದು ಬಗಳೇನವತ್ತು ಸಿದ್ದರಾಮಯ್ಯ. ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಈ ಸರ್ಕಾರ ಸರಿ ಇಲ್ಲ ಇದು ಸರ್ಕಾರ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ಎಲ್ಲ ಕಿರಿ ಮಂದಿಗೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದಿವೆತ್ತ. ಬರ್ರಿ, ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ನಾವು ಬಂದೀವ್ರಿ, ಯಾದಗಿರಿಲಿದ್ದೀವ್ರಿ. ಯಾದಗಿರಿ ಒಳಗ ಜನ ಏನೆಲ್ಲ ಸಮಸ್ಯೆಗಳನ್ನ ಹೇಳ್ತಾರೆ, ಅವರು ಪ್ರಾಬ್ಲಮ್ಸ್ ಏನೇನು ಹೇಳ್ತಾರೆ, ಏನು ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ ಯಾದಗಿರಿ ಜನರನ್ನು ಕೇಳೋಣ. ಭಾಳ ಪ್ರಮುಖವಾಗಿ ಸದ್ಯಕ್ಕೆ ಈ ದಿನದಲ್ಲಿ ಹೈಲೈಟ್ ಆಗ್ತಾ ಇರುವಂಥದ್ದು ಬಸ್ ಪ್ರಯಾಣ ದರವನ್ನು 15% ಹೆಚ್ಚಳ ಮಾಡಿರೋದ್ರ ಜೊತೆಗೆ ಯಾದಗಿರಿ ಒಳಗೆ ಏನೇನು ಪ್ರಾಬ್ಲಮ್ ಇದಾವೆ, ಬಸ್ ಸ್ಟ್ಯಾಂಡಲ್ಲಿ ಜನನ ಮಾತಾಡ್ಸೋಣ. ಜನ ಏನು ಹೇಳ್ತಾರ ಕೇಳೋಣ ಬರ್ರಿ. ಶಿವಕುಮಾರ್. ಶಿವಕುಮಾರ್ ಅವರೇ, ಏನು ನಿಮ್ಮ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ ಸರ್, ಹೇಳ್ರಿ, ಪರವಾಗಿಲ್ಲ ಇರಲಿ. ಎಲ್ಲೆಲ್ಲ ಇಲ್ಲಿ ಹೆಣ್ಮಕ್ಳು ಹೊಂಟಿದಾರ, ಮೈಲಾಪುರಕ್ಕೆ ಬಂದಿದ್ದೀವಿ. ಹೆಣ್ಮಕ್ಳು ಹೊಂಟಾರ? ನೀವು ಮೈಲಾಪುರಕ್ಕೆ ಇಲ್ಲ, ನಾವು ಹೋಗಲ್ಲ. ನೀವು ಯಾವ ಕಡೆ ಹೊಂಟ್ರಿ? ನಾಳೆ ಹೊಂಟಿವಿ ನಾವು. ನಾಳೆ ಹೊಂಟಿವ್ರಿ. ಕಳಿಸ ಎಷ್ಟಾಯ್ತ್ರಿ ಮೈಲಾಪುರ ಟಿಕೆಟ್ ಹಳೆದು? 20 ಈ 30 ಮಾಡ್ರಿ ಅನ್ನ. ಅಲ್ರಿ, ರೇಟ್ ಜಾಸ್ತಿ ಮಾಡ್ಯಾರಲ್ಲ ಗೌರ್ಮೆಂಟ್, ಏನ್ ಹೇಳ್ತೀರಿ? ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಕೇಳ್ತಾನ್ರಿ. ಅಲ್ಲ ಮಾಡಬಾರ್ದು ಸರ್, ಅದು ಹಾ ಬಡವ್ರಿಗೆ ಲೆಕ್ಕದಾಗ ಒಳ್ಳೇದಾಗಬೇಕು. ಮೊದಲಿಂದ ಫ್ರೀ ಲೇಡೀಸ್ನ ಫ್ರೀ ಮಾಡ್ಯಾರ, ಹಾ ಈಗ ಅದನ್ನ ಮಾಡಬಾರ್ದಂಗೆ. ಮಾಡಬಾರ್ದು. ಹಾಂ. ಏನ್ ಸರ್ ನಿಮ್ಮ ಹೆಸರು? ಮುಸ್ಲಿಂ ರೆಡ್ಡಿ ಅಂತ. ಹಾ ಹೇಳ್ರಿ ರೆಡ್ಡಿ ಅವ್ರೆ, ಏನ್ ಕಥೆ ಇದು? 15% ಜಾಸ್ತಿ ಮಾಡಿದ್ರು. ಮಾಡಬಾರ್ದಾಗಿ ಸರ್ ಮಾಡ್ಯಾರ, ಬಟ್ ನಾವಂತ್ರ ಏನ್ ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗಲ್ಲ, ಮತ್ತೆ ಲೇಡೀಸ್ಗೆಲ್ಲ ಫ್ರೀ ಕೊಟ್ಬಿಟ್ರಲ್ಲ. ಫ್ರೀ ಕೊಟ್ಟ ಅನ್ನೋ ಲೆಕ್ಕದಾಗೆ ಜಾಸ್ತಿ ಮಾಡಿ ಅದನ್ನ ಮಾಡಾಕತ್ತಾನ. ಫ್ರೀ ಕೊಟ್ಟಿವ ಅನ್ನೋ ಲೆಕ್ಕದಾಗೆ ಜಾಸ್ತಿ ಮಾಡಿ ಈಗ ಅದಿದ್ದು ಬಡವರಿಗೆ ಅದಿದ್ದು ಮಾಡಾಕತ್ತಾರ ಅಷ್ಟೇ. ಹಂಗಂದ್ರೆ ಹಾ, ಮತ್ತೆ ಫ್ರೀ ಕೊಟ್ಟಿದ್ದ ದುಡ್ಡ ಗಂಡಸ್ರ ಮೇಲೆ ಬರೆ ಎಳಿತಾರೆ ಅಷ್ಟೇ ಸರ್, ಅಷ್ಟೇ. ಆಯ್ತು ಬಿಡ್ರಿ, ಚಲೋ. ಹಾ ಗುರು, ಏನಪ್ಪ ಹೆಸರು? ಬಸವರಾಜ್ ರೀ. ಬಸವರಾಜ. ಯಾವ್ರು? ನಮ್ದು ಗುಲ್ಬರ್ಗ. ಗುಲ್ಬರ್ಗ. ಗುಲ್ಬರ್ಗದಿಂದ ಯಾದಗಿರಿ ಬಂದಿದೆ. ಹೌದು. ಯಾಕೆ? ಕೆಲಸ ಅದು ಬಂದಿದೆ ಅಲ್ಲ. ಕೆಲಸ ಬಸ್ ಚಾರ್ಜ್ ಕೊಟ್ಟು ಬಂದಿ? ಹೌದು. ಎಷ್ಟೇ ಟಿಕೆಟ್? ಮೊದಲ 100 ರೂಪಾಯಿ ಇತ್ತು, ಇವಾಗ 115 ರೂಪಾಯಿ ಆಗಿದೆ. ಇವಾಗ 102 ರೂಪಾಯಿ ಇತ್ತು. 102 ಇತ್ತು, ಸಾರಿ, ಇವಾಗ 117 ಆಗಿದೆ. ಕರೆಕ್ಟಾ? ಹೌದು. ಹಾ ನೋಡು, ಮತ್ತೆ ಹೆಂಗ ಬರೋಬ್ಬರಿ ಜಾಸ್ತಿ ಆಗೋಯ್ತಲ್ಲೋ. ಹೌದು, ಈಗ ಮಾಡ್ಬಾರ್ದಿತ್ತು ಅವರು ಗೌರ್ಮೆಂಟ್ ಅವರು. ಯಾಕೆ ಮಾಡಬಾರ್ದಾಗಿತ್ತು? ಈ ಹೆಣ್ಮಕ್ಳೆಲ್ಲ ಫ್ರೀ ಮಾಡಿದ್ರೆ ಬಸ್, ಅದು ಚಾರ್ಜಸ್ ಅನ್ನು ನಮ್ಮ ಹತ್ರ ತಗೋತಿದ್ದಾರೆ ಅವರು. ಹಾ, ಅವ್ರನ್ನ ಅವ್ರ ಮಣ್ಣಿಂದ ಕೊಡ್ತಿಲ್ಲ ಅವ್ರ ದುಡ್ಡು. ನಮ್ಮ ದುಡ್ಡು ನಮಗೆ ವಾಪಸ್ ಕೊಡ್ತಿದ್ದಾರೆ ಅವ್ರು. ನಿಮ್ಮ ಊರು ಯಾವ್ದು? ಯಾದಗಿರಿನ ಕಲಬುರ್ಗಿನ? ನಮ್ಮ ಕಲಬುರಗಿ. ಕಲಬುರ್ಗಿನ. ಏನ್ ಹೇಳ್ತಿ ಸರ್ಕಾರಕ್ಕೆ? ಸರ್ಕಾರ ಏನು ಹೇಳೋದು, ಸರ್ಕಾರ ಎಲ್ಲ ಹಿಂಗೆ ಈ ಥರ ಎಲ್ಲ ಮಾಡಬಾರ್ದು. ಈ ಥರ ಅಂದರೆ ಇವಾಗ ಈಗ ಅಂದ್ರೆ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡ್ತಿದ್ದಾರೆ ಅವರು. ನಮ್ಮ ದುಡ್ಡು ನಮಗೆ ವಾಪಸ್ ಕೊಡ್ತಾರೆ. ಗಂಡಸರು ಫ್ರೀ ಮಾಡ್ಬೇಕಿತ್ತನ? ಮಾಡ್ಬೇಕಿತ್ತು, ಎಲ್ಲರೂ ಒಂದೇ ಸಮಯ ನೋಡ್ಬೇಕಿತ್ತು ಅವರು. ಹಂಗಂತೀರಿ? ಬಾಣಲೆ ಏನದು ಎಲ್ಲಿ ಸರ್? ಚಾರ್ಜರು. ಯಾವ್ರು? ನಮ್ಮ ಸುರ್ಪುರ ತಾಲೂಕು ಸರ್. ಸುರ್ಪುರ ತಾಲೂಕು. ಸುರ್ಪುರ ತಾಲೂಕು. ಏನ್ ನಿಮ್ಮ ಪ್ರಾಬ್ಲಮ್? ಏನಿಲ್ಲ ಸರ್. ಏನಿಲ್ವಾ? ಹೆಂಗೈತಿ ನಿಮ್ಮ ಬಸ್ ಸ್ಟ್ಯಾಂಡು? ಚಲೋ ಐತಿ ಸರ್, ಚೆನ್ನಾಗೈತಿ. ಚಲೋ ಐತಿ. ಬಸ್ ಟೈಮಿಗೆ ಬರ್ತಾವು? ಬರ್ತಾವ ಸರ್. ಯಾವ ಸುರ್ಪುರದಲ್ಲಿ ಏನು ಪ್ರಾಬ್ಲಮ್ ಐತಿ? ಏನು ಪ್ರಾಬ್ಲಮ್ ಇಲ್ಲ ಸರ್. ಏನು ಪ್ರಾಬ್ಲಮ್ ಇಲ್ಲ. ಎಷ್ಟಾಯ್ತು ಟಿಕೆಟ್ ಸುರ್ಪುರದಿಂದ ಇಲ್ಲಿಗೆ? 56 ಇದೆ ಸರ್. ಈಗ ಎಷ್ಟೈತೆ? ಇವಾಗ ಹಳೇದೆಷ್ಟು? ಹಳೇದು ಎಷ್ಟೈತೆ ಗೊತ್ತಿಲ್ಲ ಸರ್. ಹಾಂ, ಇವಾಗ ಬಂದಿದ್ದು ಓಡಾಡೇ ಇಲ್ವ ಯಾವತ್ತು? ಇಲ್ಲ, ಇವತ್ತು ಬಂದಿದ್ದೀವಿ ಸರ್ ನಾವು. ಹಾಂ, ಹೌದಾ? ಇವತ್ತೇ ಬಂದಿರೋದು ಯಾದಗಿರಿಗೆ? ಹ್ಞೂ ಸರ್. ಬಸ್ ರೇಟ್ ಎಲ್ಲ ಜಾಸ್ತಿ ಮಾಡ್ತಾರೆ, ಏನಂತೀರಿ? ಏನನ್ನ ಸರ್, ತಿರುಗಾಡ್ಲೇಬೇಕಲ್ಲ. ತಿರುಗಾಡ್ಲೇಬೇಕು. ಮತ್ತೆ ಮಾಡೋದು ಮಾಡ್ತಾ ಇರ್ಲಿ, ನಾವು ತಿರುಗಾಡೋಣ. ಮತ್ತೆ ಏನು ಮಾಡೋದು ಸರ್, ಏನು ಮಾಡೋಕ್ಕಾಗ್ತದೆ ನಾವು? ನೀವು ಚಾರ್ಜರ್ ತಗೊಂಡು ಹೋಗಕ್ಕ ಸುರ್ಪುರದಿಂದ ಇಲ್ಲಿ ಬಂದ್ರೆ? ಇಲ್ಲ ಸರ್, ನಮ್ಮ ಮಗಳು ಸ್ಕೂಲಿಗೆ ಬಿಡಕ್ಕೆ ಬಂದಿದ್ದೀವಿ ಸರ್. ನಿಮ್ಮ ಮಗಳು ಸ್ಕೂಲಿಗೆ ಬಿಡಕ್ಕೆ ಬಂದಿದ್ರಿ? ಆಯ್ತು ಬಿಡ್ರಿ, ಚಲೋ, ಒಳ್ಳೆದಾಗಲಿ. ಬೈ, ನಮಸ್ಕಾರ. ಹೇಳ್ರಿ, ಏನ್ ನಿಮ್ಮ ಹೆಸರು? ಮೊಹಮ್ಮದ್ ಖಾಜಾ ಮೊಯಿನುದ್ದೀನ್. ಹೌದ್ರಿ? ಹೆಂಗೈತ್ರಿ ನಿಮ್ಮ ಊರು? ನಮ್ಮ ಊರು ಯಾದಗಿರಿ ಇದೆ. ಯಾದಗಿರಿ ಇದೆ. ಯಾದಗಿರಿ ಏನ್ ಪ್ರಾಬ್ಲಮ್ ಅದಾವ್ರಿ? ಏನೂ ಇಲ್ರಿ. ಖರೆ ಹೇಳ್ರಿ. ಖರೇನೇ ಹೇಳಕತ್ತೀನಿ, ಏನ್ ಪ್ರಾಬ್ಲಮ್ ಅದ? ಏನೂ ಇಲ್ಲ, ಮೂಲಭೂತ ಸೌಕರ್ಯ ಚಲೋ ಐತ್ರಿ? ಎಲ್ಲ ಆರಾಮ್. ಎಲ್ಲ ಆರಾಮ ಐತ್ರಿ? ದುಡಿಯೋದು ತುಣಿಯೋದು ಎಲ್ಲ ಶಿವನ್ ದಯದಿಂದ ಆರಾಮ್ ಅದ. ಯಾವ ಯಾದಗಿರಿ? ಇಲ್ಲಿ ಯಾವ ಊರು ನಿಮ್ದು? ಯಾದಗಿರಿ. ಯಾದಗಿರಿನೇ. ಈಗ ಯಾವ ಕಡೆ ಹೊಂಟ್ರಿ? ನಾನು ಬೇರೆ ಊರಿಗೆ ಹೊಂಟೀನಿ. ಊರಿಗೆ ಹೊಂಟಿರಿ? ನೋಡ್ರಿ, ಈಗ ಬಸ್ ಚಾರ್ಜ್ ಎಲ್ಲ ಕೋಟ್ರಿಗೆ ಹೊಂಟೀನಿ. 15% ಬಸ್ ಚಾರ್ಜ್ ಜಾಸ್ತಿ ಆಗೈತ್ರಿ. ಏನ್ ಹೇಳ್ತೀರಿ? ಗೌರ್ಮೆಂಟ್ ಮಾಡ್ಯದ, ಮತ್ತೆ ಅದಕ್ಕೆ ಏನ್ ಮಾಡ್ತೀರಿ? ಹಾ? ಗೌರ್ಮೆಂಟ್ ಮಾಡ್ಯದ, ಹಾ, ಜಂಪ್ ಆಗ್ಯದ ರೇಟು. ಮಾಡ್ಬೇಕಿತ್ತ ಬೇಡವಿತ್ತ?
ಅದು ಮಾಡಬೇಕಿತ್ತು ಅಂದ್ರೆ ಮಾಡಬಾರ್ದಿತ್ತು ಮಾಡ್ಯಾರ. ಫ್ರೀ ಆಗ್ಯದ, ಬಸ್ ಚಾರ್ಜ್ ಫ್ರೀ ಆಗ್ಯದ. ಅಲ್ರಿ ಈಗ ಗಂಡಸರಿಗೆ ಹೊಡ್ತಾ ಬಿತ್ತು ನೋಡ್ರಿ ಮತ್ತ ಇಲ್ಲ ಪರವಾಗಿಲ್ರಿ, ಸಾರ್ವಜನಿಕರಿಗೆ ಕೆಲವು ಹೆಣ್ಮಕ್ಳಿಗೆ ಬಹಳ ಸೌಲಭ್ಯ ಆಗ್ಯದ, ಕೆಲವು ಹೆಣ್ಮಕ್ಳಿಗೆ ತೊಂದರೆ ಆಗ್ಯದ. ನಮ್ ತಗೊಂಡು ನಮ್ಗ ಕೊಡಕ್ ಹೆಂಗ್ ಸೌಲಭ್ಯ ಆಗೈತ್ರಿ ಇದು? ನೋಡ್ರಿ ಗೌರ್ಮೆಂಟ್ ಏನ್ ಸ್ಕೀಮ್ ಮಾಡ್ಯದ ಅದ್ ಪೂರಾ ಮಾಡ್ಲಾಗತ್ತದ. ಹಂಗ ಹಾ ಈಗ ಹಂಗಾರೆ ನಿಮ್ಗೇನ್ ತೊಂದ್ರೆ ಇಲ್ಲ, ತೊಂದರೆ ಇಲ್ಲ, ಜಾಸ್ತಿ ಮಾಡಿದೇನ್ ತೊಂದ್ರೆ ಇಲ್ಲ, ತೊಂದರೆ ಇಲ್ಲ. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ ತೊಂದ್ರೆ ಇಲ್ಲ, ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಯದ, ಮತ್ತೆ ಟೂ ವೀಲರ್ ಮ್ಯಾಗ ತಿರುಗ್ಲಾಕ್ತಿರಿ. ತಿರುಗ್ತೋದಕ್ಕೆ ಜಾಸ್ತಿ ಮಾಡ್ಯಾರ. ಹಾ. ಕಾಳು ಕಡ್ಡಿ ಎಣ್ಣೆ ರೇಟ್ ಜಾಸ್ತಿ ಆಗಿತ್ತು, ಅದು ಎಲ್ಲ ಫ್ರೀ ಆಗ್ಯದ, ಫ್ರೀ ಆಗ್ಯದ ಅಂತ ಹೇಳಕತ್ತೀವಲ್ಲ. ಎಲ್ಲಿ ಫ್ರೀ ಆಗೈತಿ ಯಾರಿಗೆ? ಫ್ರೀ ಆಗ್ಯದ, ಹಾ ಹಂಗೆ ಹಂಗೆ ಆಗೈತೆ ಅದು. ರೇಟ್ ಹೆಚ್ಚಿಗೆ ಆಗ್ಯದ. ಹಾ ಎಲ್ಲ ತೊಂದ್ರೆ ಅವ ಬಡತನಕ್ಕೆ ಏನ್ ತೊಂದ್ರೆ ಇಲ್ಲ. ಬಡತನಕ್ಕೆ ತೊಂದ್ರೆ ಯಾವ ದುಡ್ಡು ತಿನ್ನೋರಿಗೆ ಮತ್ತೇನದ ಮತ್ತೆ ಆಯ್ತು. ಹಂಗಂತೀರಿ? ದುಡ್ಡು ತಿನ್ನೋರಿಗೆ ನಮ್ಗೆ ತೊಂದ್ರೆನೇ ಅದ, ಹೌದೌದೌದು. ಇದಕ್ಕಿರಿನೇ ಅದ. ಸರ್ಕಾರದವ್ರಿಗೆ ಏನ್ ಗೊತ್ತಾಗ್ಬೇಕು? ಸರ್ಕಾರದವ್ರಿಗೆ ಗೊತ್ತಾಗ್ಬೇಕ್ರಿ, ಎಲ್ಲ ಬಡವರಿಗೆ ನೋಡ್ಬೇಕು. ಹಂಗಂತೀರಿ? ಹಾ ಆಯ್ತು ಬಿಡ್ರಿ. ಹಾ ಹುಲಿ ನಮಸ್ಕಾರ ರೀ. ಏನ್ ನಿಮ್ಮ ಹೆಸರು? ಶಾಂತ ರೆಡ್ಡಿ ಸರ್. ಓ ಶಾಂತ್ ರೆಡ್ಡಿ, ನಿಮ್ಮನ್ನ ಎಲ್ಲೋ ಮಾತಾಡ್ಸದ್ನ ಗುರುಗಳು ಮಾತಾಡ್ಸಿರ. ತಗೊಂಡ್ರಪ್ಪ ನೋಡಿ ಹೆಂಗ್ ಪತ್ತೆ ಹಚ್ಬಿಟ್ಟೆ ನಿಮ್ಮನ್ನ. ನಾನು ಗುರುಗಳು ಬಂದು ಈಗ ನೀವು ಬಸ್ಸಲ್ಲಿ ಇದ್ರಿ ಅಲ್ವಾ ನೀವು? ಬಂದಿವ. ಕರೆಕ್ಟ್ ನೋಡಿ ಹೆಂಗ್ ಕಂಡು ಹಿಡಿದ್ಬಿಟ್ಟೆ. ನಾವು ನಿಮ್ನು ಕಂಡು ಹಿಡಿದಲ್ಲ. ನಮ್ದು ಬಿಡ್ರಿ, ನಾವ್ ಹೆಂಗೆ ಲೋಗಾಡಕ್ಕೆ ಓಡಾಡ್ತಿರ್ತೀವಿ ಗೊತ್ತಾಗ್ತದ್ರಿ. ಹೇಳ ಏನ್ ಹೇಳ್ಬೇಕಣ್ಣ? ಏನ್ ನಿನ್ನ ಹೆಸರು? ಸಿದ್ದು ಅಂತೇಳಿ. ಸಿದ್ದು ಯಾವ್ರು? ಇದು ಗುರ್ಸೋಣಿಗ್ರಿ. ಎಷ್ಟು ಬಸ್ ಚಾರ್ಜ್ ಅಲ್ಲಿಗೆ? 10 ರೂಪಾಯಿ. ಈಗ ಎಷ್ಟಾಗೈತಿ ಇವತ್ತು? ಏನೋ 12 ಆಗಿರ್ಬೋದು, 13 ಆಗಿರ್ಬೋದು. ಹೋಗಿಲ್ಲ ಬಸ್. 11 ರೂಪಾಯಿ 12 ರೂಪಾಯಿ. ಏನ್ ಮಾಡ್ತಾಣ, ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡ್ರ, ನಾವೇನ್ ಮಾಡಮ್ಮ? ಗಂಡ್ಮಕ್ಳು ಹೆಣ್ಮಕ್ಳಿಗೆ ಏನ್ free ಕೊಡ್ಬೇಕಿತ್ತ? ಸಿದ್ದರಾಮಯ್ಯ ಅಂತ ಅದೇ ಮಾಡ್ತಾವನೆ, ನಾವೇನ್ ಮಾಡಮ್ಮ? ಸಿದ್ದರಾಮಯ್ಯ ಹೆಣ್ಮಕ್ಳು ಬಾಳ ಚಲೋ ಮಾಡ್ಯಾನ ಬಿಡು. ಅವ್ರಿಗೆ ಜೀವನ ಸಿದ್ದರಾಮಯ್ಯ, ಅವ್ರಿಗೆ ಜೀವನ ಸಿದ್ದರಾಮಯ್ಯ. ನಮ್ಗಂತ್ರ ಏನಿಲ್ಲ, ಎಲ್ಲ ರೇಟ್ ಹೆಚ್ಚಿಗೆ ಮಾಡ್ಕೊಂಡು ಎಲ್ಲ ಸಾಯಿ ಹೊಡ್ಯಾತ ನಮ್ಗೆ. ನಿಂಗೆ ಏನ್ ಮಾಡ್ಬೇಕಿತ್ತು ಕೇಳು? ನಾವು ಫ್ರೀ ಮಾಡ್ರಿ, ನಾವು ವರ್ಲ್ಡ್ ಟೂರ್ ಹೋಗ್ಬಿಡ್ತೀವಿ ಆ ಕಡೆ. ಮಕ್ಕಳದ ಉಚಿತ ಕಮ್ಮಿ ಮಾಡ್ಬೇಕು. ಕಮ್ಮಿ ಮಾಡ್ಬೇಕಾ? ಇಲ್ಲ ಕ್ಯಾನ್ಸಲ್ ಮಾಡ್ಬೇಕು. ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡ್ಬೇಕು. ಕಮ್ಮಿ ಮಾಡ್ಬೇಕು ಅಂದ್ರೆ ತಪ್ಪು ಅರ್ಥ ಆಗ್ತದೆ. ಕ್ಯಾನ್ಸಲ್ ಮಾಡ್ಬೇಕು. ಎಲ್ರಿಗೂ ಸಮ ಇರ್ಬೇಕು. ಎಲ್ರಿಗೂ ಸಮ ಇರ್ಬೇಕು. ಎಲ್ಲರಿಗೂ ಸಮ ಇರ್ಬೇಕು. ಇಲ್ಲ ಎಲ್ರಿಗೂ ಫ್ರೀ ಮಾಡ್ಬೇಕು. ಇಲ್ಲ ಎಲ್ರಿಗೂ ಸಮ ಇರ್ಬೇಕು. ಯಾವ ಸರ್ಕಾರ ಬೇಡ, ಕಾಂಗ್ರೆಸ್ ಸರ್ಕಾರ. ಫ್ರೀ ಹಾಕ್ಬೇಡ. ಸರ್ಕಾರ ಉಳಿಬೇಕಲ್ರಿ, ಫ್ರೀ ಮಾಡಿ ಸರ್ಕಾರ ಉಳಿಬೇಕಲ್ಲ. ಸರ್ಕಾರ ಉಳಿತಾವು, ರಾಜ್ಯ ಉಳಿಬೇಕಲ್ಲ. ಹಾ, ಮತ್ತೆ ರಾಜ್ಯ ಉಳಿಬೇಕಲ್ಲ. ಎಲ್ಲ ಸಾಲ ಮಾಡಿ ಮತ್ತೆ ನಮ್ಗೆ ಟ್ಯಾಕ್ಸ್ ಅದು ಇದು ಎಲ್ಲ ನಮ್ಮ ಮ್ಯಾಗೆ ಹಾಕ್ತಾರ ಮಕ್ಳು. ನಮ್ ತಲೆಗೆ ಹಾಕ್ತಾರಂತೆ. ಹಾ ಮತ್ತೇನಪ್ಪ ನಿನ್ನ ಹೆಸರೇನ? ನನ್ನ ಹೆಸರು ಭರತ್ ರೀ. ಓ ಭರತ್, ಯಾಕೆ ಇಷ್ಟು ಕುಳ್ಳ ಇದ್ದೀನಿ? ಬೆಳ್ಳಿಲ್ಲ ಅಷ್ಟೇ, ಅವ ಕಾಂಪ್ಲೇನ್ ಕುಡ್ದಿಲ್ಲ ಅವ. ಅಷ್ಟೇ ಆಗ್ಯದ್ರಿ. ಬಾರಪ್ಪ ಇಲ್ಲಿ ರಾಜು ಚಿನ್ನ. ಈಗ ಬಸ್ ಚಾರ್ಜ್ ಎಲ್ಲ ರೇಟ್ ಮಾಡ್ಯಾರ ಕಣ. ಏನ್ರಿ ಸರ್ಕಾರ ಅಂತ ಇವಾಗ? ಏನ್ರಿ ಸರ್ಕಾರ? ಏನ್ರಿ ನಿಮ್ ಸರ್ಕಾರ? ಏನ್ರಿ ಗೌರ್ಮೆಂಟ್? ಏನ್ರಿ ಗೌರ್ಮೆಂಟ್? ಹಂಗಂತೀರಿ? ಆಯ್ತು ಬಿಡ್ರಿ ಸರ್. ಆಯ್ತು ಬಿಡ್ರಿ, ಬಿಟ್ಬಿಡ್ರಿ. ಏನ್ ಹೇಳ್ತಿ ಸರ್ಕಾರಕ್ಕೆ? ಏನ್ ಹೇಳ್ತಿ? ಜಾಸ್ತಿ ಮಾಡಕ್ ಕುಂತಾರ ಸರ್. ನಾವು ಸ್ಟೂಡೆಂಟು, ಒಂದ್ ದಿನ ಒಂದ್ ಸೀಟ್ ಸಿಗಲ್ಲ, ರೊಕ್ಕ ಕೊಟ್ರು ಮತ್ತೆ ಹೆಣ್ಮಕ್ಳು ಸೀಟ್ ನಮಗ್ ಬಿಡ ಅಂತ ಹೇಳ್ತಾರ. ಸ್ಟೂಡೆಂಟ್ ಕಷ್ಟನ ಅರ್ಥ ಮಾಡ್ಕೊಂಡು ಅದು ಫ್ರೀ ಇರೋದೆಲ್ಲ ತೆಗೆದು ಬಿಡ್ಬೇಕು. ಈಗ ಸ್ಟೂಡೆಂಟ್ಸಿಗೆ ಭಾಳ ತಿಪ್ಲಾಗ್ಲತ್ತದ್ರಿ ಸರ್. ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಸುರ್ಪುರಿಗೆ ಹೋಗ್ಬೇಕು ಇಲ್ಲಿಂದ. ನಮಗೂ ಸೀಟ್ ಅದೇನು ಸಿಗಲ್ಲ. ಸ್ವಲ್ಪ ಗೌರ್ಮೆಂಟ್ನು ಅರ್ಥ ಮಾಡ್ಕೊಂಡು ಕಮ್ಮಿ ಮಾಡಿದ್ರೆ ಎಲ್ರಿಗೂ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತೀರಿ. ಓಹೋ ಸುಂದ್ರ, ಓಹೋ ಸುಂದ್ರ ಸುಂದ್ರ. ಅದು ನನ್ನ ಹೆಸರು ಚಂದ್ರಶೇಖರ. ಚಂದ್ರಶೇಖರ. ನಾವು ಸ್ಟೂಡೆಂಟ್. ಒಂದು ಎಷ್ಟು 9ರಿಂದ ಒಂದು 12 ತನ ಬರ್ತೀವಿ ಬಸ್ಸಲ್ಲಿ. ಆ ಟೈಮಲ್ಲಿ ಆಧಾರ್ ಕಾರ್ಡ್ ಬಂದ್ ಮಾಡಿದ್ರೆ ಸಾಕು. ಆ ಟೈಮಲ್ಲಿ ಆಧಾರ್ ಕಾರ್ಡ್ ಗರ್ಲ್ಸಿಗೆ ಬಂದ್ ಮಾಡಿದ್ರೆ ಸಾಕು. ಆ ಟೈಮಲ್ಲಿ ಆಧಾರ್ ಕಾರ್ಡ್ ನಡಿಬಾರ್ದು. ಆ ಟೈಮ್ ಆದ್ಮ್ಯಾಗ ಮತ್ತೆ ಸಾಯಂಕಾಲ ತನ ಮಧ್ಯಾಹ್ನ ತನ ಆಧಾರ್ ಕಾರ್ಡ್ ನಡೆದ್ರೆ ಪರವಾಗಿಲ್ಲ. ನಮ್ಗ ಸ್ಟೂಡೆಂಟ್ಗೋಸ್ಕರ ಆಧಾರ್ ಕಾರ್ಡ್ ಬಸ್ಸಿಗೆ ಹತ್ತಾಗ ನಡಿಬಾರ್ದು. ಬಸ್ಸಿಗೆ 1ರಿಂದ ಇವಾಗ 12 ತನ ನಾವು ಕಾಲೇಜ್ ಹೋಗ್ತೀವಿ. ಕಾಲೇಜಿಗೆ ನಾವು 4 ತನ 5 ತನ ಕಾಲೇಜಲ್ಲಿ ಇರ್ತೀವಿ. ಮತ್ತೆ ಬರೋ ಟೈಮ್ಗೆ ಏನ್ ಮಾಡ್ಬೇಕು, 4 ಗಂಟೆಯಿಂದ ಮತ್ತೆ ಆಧಾರ್ ಕಾರ್ಡ್ ಬಂದ್ ಮಾಡಿಬಿಡ್ಬೇಕು. ಆಧಾರ್ ಕಾರ್ಡ್ ಅಂತ ಇರೋದು ಯಾಕೋ ಬಂದ್ ಮಾಡಕ? ಇಲ್ಲ, ಬಸ್ಸಿಗೆ ನಡೆಯದೇ ಬಂದ್ ಮಾಡ್ಬಿಡ್ಬೇಕು. ಅದ್ರ ಬದಲು ಫ್ರೀ ಕ್ಯಾನ್ಸಲ್ ಮಾಡ ಅಂತ ಹೇಳಿದ್ರೆ ಫ್ರೀ ಕ್ಯಾನ್ಸಲ್ ಮಾಡಿದ್ರೆ ಸರ್ಕಾರಕ್ಕೆ ಕಾಂಗ್ರೆಸ್ ಇರ್ಬೇಕಲ್ಲ, ನಮ್ ಗರ್ಲ್ಸಿಗೆ ಸಹಾಯ ಮಾಡಿವಂತ ಇರ್ಬೇಕಲ್ಲ. ಅವ್ರಿಗೆ ಇರ್ಬೇಕಲ್ಲ, ತೋರ್ಸ್ಕೊಬೇಕಲ್ಲ, ಅವ್ರು ತೋರ್ಸ್ಕೋಬೇಕಲ್ಲ. ಹಂಗಂದು ಪಾಪ ಕಂಡಕ್ಟರ್ ಡ್ರೈವರ್ಗಳಿಗೆಲ್ಲ ಪಗಾರ ಕೊಡೋಲ್ದು, ರೇಟ್ ಮಾತ್ರ ಜಾಸ್ತಿ ಮಾಡ್ರ ಅಲ್ರಿ ಸರ? ಇಲ್ಲ, ಗರ್ಲ್ಸ್ ಹೊಡ್ಯಾಕತ್ತಾರ, ಅವ್ರನ್ನೇ ಹೊಡ್ಯಾಕತ್ತಾರ ಇವಾಗ. ಅವ್ರಿಗೆ ಹೊಡ್ಯಾಕತ್ತಾರ ಇವಾಗ. ಇಲ್ಲ, ನಾವೇ ನಡ್ಸ್ಕೊಂಡ್ ಹೋಗ್ತೀವಿ ಬಿಡ್ರಿ, ನೀವು ಹೋಗಿ ಬಿಡ ಅಂತ ಹಂಗ ಮಾಡಕತ್ತಾರ ಇವಾಗ. ಗಾಡಿ ತೆಗಿರಿ.